ಹರಿಃ ಓಂ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾತಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಂ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಇಲಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಮಮ. ಹರಿಃ ಓಂ. ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರಪ್ರೇಮಿಗಳು 108 ಗಜ್ಜೆಗಳು. ನಾವು 82ರಿಂದ 92 ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರನ್ನು ತಿಳಿಸುವ ಮೂಲಕ ಶ್ರೀ ಪುರಂದರದಾಸರು ಸಮಸ್ತ ಜೀವರ ಪ್ರಕರಣವನ್ನು ತಿಳಿಸಿದ್ದಾರೆ. ಜೀವರ ಪ್ರಕರಣದಲ್ಲಿ ಅನಂತ ಜೀವರಿರೋದ್ರಿಂದ ಜೀವಗಣಾಃ ಹರೇರನುಚರಾಃ ನಿಚ್ಚೋಚ್ಚ ಭಾವಂ ಗತಃ. ಅನಂತಾನಂತ ಜೀವರಾಶಿಗಳ ಮುಖ್ಯ ಲಕ್ಷಣ ಏನು? ತಾರತಮ್ಯ ಭಾವನೆಯಿಂದ ಕೂಡಿರುತ್ತಾರೆ. ಈ ತಾರತಮ್ಯ ಭಾವನೆಯನ್ನು ತಿಳಿದುಕೊಳ್ಳಲು ಪ್ರತಿಯೊಬ್ಬ ಜೀವರಿಗೂ ಕರ್ತೃತ್ವ ಎಂಬುದು ಇದೆ. ಇದನ್ನು ಭಗವಂತ ದತ್ತ ಸ್ವಾತಂತ್ರ್ಯ ಎಂದು ವರ್ಣಿಸುತ್ತೇವೆ. ಈ ಕರ್ತೃತ್ವ ಎಂಬುದು ಇಲ್ಲದೆ ಹೋಗಿದ್ದರೆ ಜೀವೋಪಿ ಕರ್ತಃ ಶಾಸ್ತ್ರಾರ್ಥವತ್ವಾತ್. ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಜೀವ ಕರ್ತ ಆಗಿರಲೇಬೇಕು ಎಂಬುದು ಶ್ರೀ ವೇದವ್ಯಾಸರ ಅಭಿಪ್ರಾಯ. ಒಂದು ವೇಳೆ ಇಲ್ಲ ಅಂದರೆ ಏನಾಗ್ತಾ ಇತ್ತು? ಶಾಸ್ತ್ರಾರ್ಥವತ್ವಾತ್, ಅದು ಶಾಸ್ತ್ರವನ್ನು ಹೇಳಲಿಗೂ ಸಹ ಅಪ್ರಯೋಜಕವಾಗ್ತಾ ಇತ್ತು. ಏಕೆಂದರೆ ಶಾಸ್ತ್ರ ಪ್ರಯೋಜನವನ್ನು ತೆಗೆದುಕೊಳ್ಳೋದು ಕೇವಲ ಜೀವರಿಗೋಸ್ಕರ ಮಾತ್ರ ಹೊರತು ಅದಕ್ಕಾಮಿತ ಸರ್ವೇ ಜೀವ ಏವ ದುಃಖಿನಃ ತೇಷಾಂ ದುಃಖ ಪರಿಹರಣಾರ್ಥಂ ಶ್ರುತಿರೇಷ ಪ್ರವರ್ತತೆ ಎಂಬುದು ಸತ್ಯವಾದ ಮಾತು. ಭಗವಂತ ಪೂರ್ಣನಾಗಿದ್ದಾನೆ, ಅವನಿಗೆ ಯಾವುದರ ಅವಶ್ಯಕತೆ ಇಲ್ಲ. ಜಡಕ್ಕೆ ಜ್ಞಾನವೇ ಇಲ್ಲ, ಆದ್ದರಿಂದ ಅದಕ್ಕೆ ಯಾವ ಅವಶ್ಯಕತೆ ಬರುವುದಿಲ್ಲ. ಉಳಿದಿದ್ದು ಜೀವರು ಮಾತ್ರ. 3 ಪದಾರ್ಥದಿಂದ 5 ಭೇದಗಳು. ಇದೇ ಪಂಚಭೇದ ತಾರತಮ್ಯ. ಅನಾದಿ ಸಿದ್ಧವಾದದ್ದು. ಇದನ್ನು ಪ್ರತಿಯೊಬ್ಬರು ಜೀವನ ಕರ್ತೃತ್ವವನ್ನು ತಿಳಿದ ಕೂಡಲೇ ಮನದಟ್ಟು ಮಾಡಿಕೊಳ್ಳಬೇಕು. ಈ ವಿಷಯದಲ್ಲಿ ಶ್ರೀಮದಾನಂದ ತೀರ್ಥರು ಎಲ್ಲ ಜೀವರನ್ನು ಯಾವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಂಬುದನ್ನು ನಾವು ಇಂದಿನ ವಿಷಯದಲ್ಲಿ ಚಿಂತಿಸಬೇಕಾಗಿದೆ. ಭಗವದ್ಗೀತೆಯ 2ನೇ ಅಧ್ಯಾಯದ 18ನೇ ಶ್ಲೋಕ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ಯುಜ್ಯಸ್ಯ ಭಾರತ ಎಂಬುದು ಇಡೀ ಜೀವನ ಯೋಗ್ಯತೆಯನ್ನು, ಜೀವನ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾನಂದ ತೀರ್ಥರು. ಸಕಲ ಶಾಸ್ತ್ರಗಳು ಇರುವುದು ಭಗವಂತನನ್ನು ತಿಳಿಯಕ್ಕೋಸ್ಕರವಾಗಿ. ಸದಾಗಮೇಕ ವಿಜ್ಞೇಯಂ ಸಮತೀರ್ಥಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಷ ಸದ್ಗುಣಂ ಎಂಬುದು. ಆದರೆ ನಾವು ಈಗ ತಿಳಿಯಕ್ಕೆ ಹೋಗ್ತಾ ಇರೋದು ಜೀವರನ್ನು. ಜೀವ ಎಂಬತಕ್ಕಂಥದ್ದು ನಾವೇ. ಹಾಗಾಗಿ ನಮ್ಮನ್ನು ತಿಳಿಯಲು ಶಾಸ್ತ್ರದ ಅವಶ್ಯಕತೆ ಇದೆಯೇನು ಅಂದರೆ, ನಮ್ಮನ್ನು ಎಂಬತಕ್ಕಂಥದ್ದು ಸಾಕ್ಷಿಯಿಂದ ಅಹಂ ಅಂತೇಳಿ ನಾವು ತಿಳಿತಾ ಇದ್ದೇವೆ. ನಮ್ಮ ಅಸ್ತಿತ್ವ ಇದೆ ಅಂತ. ಅಸ್ತಿತ್ವ ಮಾತ್ರ ಅನುಭವ ಸಿದ್ಧ. ಆದರೆ ಜೀವರ ಲಕ್ಷಣ ಏನು? ಪ್ರವೃತ್ತಿ ಮತ್ತು ಪ್ರಮಿತಿ. ಪ್ರತಿಯೊಬ್ಬ ಜೀವರಲ್ಲಿರ್ತಕ್ಕಂಥ ಪ್ರವೃತ್ತಿ ಮತ್ತು ಪ್ರವೃತ್ತಿ, ಅದೇ ಯೋಗ್ಯತಾ. ಆ ಯೋಗ್ಯತಾವನ್ನು ತಿಳಿದುಕೊಳ್ಳುವುದು ಯಾವಾಗ ಸಾಧ್ಯವಾಗುತ್ತೆ ಅಂದರೆ, ಪ್ರತಿ ಜೀವರು ಜ್ಞಾನಿಗಳಾದರೆ ಮಾತ್ರ ಗೊತ್ತಾಗತ್ತೆ, ಇಲ್ಲದೆ ತಿಳಿಯುವುದಿಲ್ಲ. ಮುಕ್ತ ಜೀವರು ತಮ್ಮ ಯೋಗ್ಯತೆಯನ್ನು ಪರಿಪೂರ್ಣವಾಗಿ ತಿಳಿದಿದ್ದಾರೆ.
ಅಮುಕ್ತ ಜೀವರು ತಿಳಿಯಬೇಕಾಗಿದೆ. ಹೇಗೆ ತಿಳಿಯುವುದು? ಶಾಸ್ತ್ರದ ಆಧಾರದಿಂದಲೇ ತಿಳಿಯಬೇಕು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಅಂಗೈ ಹುಣ್ಣಿಗೆ ಕನ್ನಡಿಗೆ ತಿಕ್ಕಿ. ಅಂಗೈಯಂತೆ ಸುಸ್ಪಷ್ಟವಾದ ಜೀವನವನ್ನು ತಿಳಿಯೋಕ್ಕೋ ಸಲುವಾಗಿ ಕನ್ನಡಿ ಅಂದರೆ ದರ್ಪಣ ಅಂದರೆ ಶಾಸ್ತ್ರ, ಇದರ ಅವಶ್ಯಕತೆ ಇದೆಯೇನು ಅಂತ ನಾವು ಪ್ರಶ್ನೆ ಹಾಕಿಸಿಕೊಂಡಾಗ, ಪ್ರತ್ಯಕ್ಷವಾದದ್ದು ಇಂದ್ರಿಯ ಸನ್ನಿಕಷವಾದದಕ್ಕೆ ಮಾತ್ರ ಪ್ರತ್ಯಕ್ಷ ವಿಷಯವಾಗುತ್ತದೆ, ಮತ್ತು ಅತಿ ಸೂಕ್ಷ್ಮವಾದದ್ದು ಅತಿ ದೂರವಾದದ್ದು ನಮಗೆ ಸನ್ನಿಕಷವೇ ಆಗುವುದಿಲ್ಲ. ಪ್ರತ್ಯಕ್ಷ ಯೋಗ್ಯ ಪದಾರ್ಥವಾದರೂ ಸಹ ಅತಿ ದೂರಸ್ಥ ವಸ್ತು, ಅತಿ ಸೂಕ್ಷ್ಮವಾದ ವಸ್ತು ನಮಗೆ ಪ್ರತ್ಯಕ್ಷ ಯೋಗ್ಯವಾದರೂ ನಮಗೆ ಇಂದ್ರಿಯಗಳಿಗೆ ಸನ್ನಿಕಷ ಆಗುವುದಿಲ್ಲ. ಆದ್ದರಿಂದ ಪ್ರಪಂಚದಲ್ಲಿರ್ತಕ್ಕಂಥ ಸಮಸ್ತ ಪದಾರ್ಥವನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕೆಂದರೆ ಎಲ್ಲ ದೇಶವನ್ನು ಸುತ್ತಾಡಬೇಕು, ನೋಡಬೇಕು, ಸನ್ನಿಕಷ ಆಗತ್ತೆ. ಆದರೂ ಮೇರು ಪರ್ವತದಂತೆ ನಾವು ದರ್ಶನ ಮಾಡಬೇಕು ಅಂದರೆ ಮೇರು ಪರ್ವತವನ್ನು ಹತ್ತಿ ನೋಡುವರು ಯಾರು? ಸಾಧ್ಯವಿಲ್ಲ. ಹಾಗಾದರೆ ಅತ್ಯಂತ ಸೂಕ್ಷ್ಮವಾದ ಅಣುಗಳು ಅದನ್ನು ಕಾಣಲು ಪ್ರತ್ಯಕ್ಷವಿಲ್ಲ. ಆದ್ದರಿಂದ ಶಾಸ್ತ್ರವೇ ಅಶೇಷಾರ್ಥಬೋಧಕ ಆಗಮ. ಪ್ರತ್ಯಕ್ಷ ವಿಷಯವಾದರೂ ಎಲ್ಲ ವಿಷಯವನ್ನು ತಿಳಿಸತಕ್ಕಂಥದ್ದು ಆಗಮ, ಅದೇ ಸದಾಗಮ. ಸತ್ ಆಗಮ ಅಂದರೆ ಸತ್ ಅಂದರೆ ವಾಯುದೇವರು, ವಾಯುದೇವರಿಂದ ಬೋಧಿಸಲ್ಪಟ್ಟ ಆಗಮ ಅಂದರೆ ಸದಾಗಮ, ಅದೇ ಸರ್ವಮೂಲ ಗ್ರಂಥಗಳು. ಆದ್ದರಿಂದ ಸರ್ವಮೂಲ ಗ್ರಂಥಗಳಿಂದ ಮೊಟ್ಟ ಮೊದಲು ನಾವು ತಿಳಿಯಬೇಕಾದೇನು? ನಮ್ಮನ್ನು ನಾವು ತಿಳಿಯಬೇಕು. ಯಾವುದನ್ನು, ಯಾವ ಭಾಗ ನಮಗೆ ಕಣ್ಣಿಗೆ ಕಾಣುವುದಿಲ್ಲವೋ ಅದನ್ನು ತಿಳಿಯಬೇಕು. ಜೀವರ ಯೋಗ್ಯತೆ ಹೇಗೆ? ಅಲ್ಪವಾಗಿದ್ದಾರೆ ಮತ್ತು ಅತ್ಯಂತ ಸೂಕ್ಷ್ಮವಾಗಿದ್ದಾರೆ, ಅಣುವಾಗಿದ್ದಾರೆ ಮತ್ತು ಅವ್ಯಯವಾಗಿದ್ದಾರೆ. ಈ 4 ವಿಷಯವನ್ನು ಚೆನ್ನಾಗಿ ಎಲ್ಲರೂ ತಿಳ್ಕೊಂಡಿರ್ತಾರೆ. ಅಂದರೆ ಏನು? ಜೀವ ಅನಾದಿ ನಿತ್ಯನಾದ್ದರಿಂದ ಜೀವನಿಗೆ ಎಂದೂ ನಾಶವಿಲ್ಲ. ನಾಶ ಎಂಬತಕ್ಕಂಥದ್ದು ಸಹ ವಿಶೇಷಾಕಾರವಾಗಿ ಚತುರ್ವಿಧ ನಾಶವನ್ನು ತಿಳಿಸ್ತಾರೆ. ಅನಿತ್ಯತ್ವ, ಅಲ್ಪತ್ವ, ದೇಹವನ್ನು ಬಿಡುವಿಕೆ, ಅಪೂರ್ಣತ್ವ ಇದೆಲ್ಲವೂ ಸಹ ನಾಶದಲ್ಲಿ ಬಂದರೂ ಸಹ ಪ್ರತಿಯೊಬ್ಬ ಜೀವರು ಅಣುವಾಗಿರೋದ್ರಿಂದ ಯಾವುದೇ ಅಣು ಪದಾರ್ಥಕ್ಕೆ ನಾಶ ಇರುವುದಿಲ್ಲ. ಅತ್ಯಂತ ಅಣುವಿಗೆ ಅಣು, ಆ ಪದಾರ್ಥ ಹೇಗೆ ನಾಶ ಮಾಡುವುದು? ಕಣ್ಣಿಗೆ ಕಂಡರೆ ತಾನೆ. ಆದ್ದರಿಂದ ಕಣ್ಣಿಗೆ ಕಾಣದ ವಸ್ತು ಅಗ್ನಿಯಲ್ಲಿ ಹಾಕಿದರೂ ಸುಡುವುದಿಲ್ಲ, ನೀರಲ್ಲಿ ಹಾಕಿದರೂ ನೆನೆಯುವುದಿಲ್ಲ. ಇಂತಹ ಒಂದು ವಸ್ತು ಸಿದ್ಧವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಜೀವರೇ, ನಾವೇ ಆಗಿದ್ದೇವೆ. ಹಾಗಾದರೆ ನಮ್ಮನ್ನು ನಾವು ನೋಡಿಕೊಳ್ಳುವ ಬಗೆ ಹೇಗೆ ಅಂದರೆ, ಅಣುವಾದದ್ದನ್ನು ನಾವು ನೋಡುವುದಕ್ಕೆ ನಮ್ಮ ಇಂದ್ರಿಯಗಳು, ಈ ಕಣ್ಣು ಯೋಗ್ಯತೆ ಪಡೆದಿಲ್ಲ. ಅತಿ ಸೂಕ್ಷ್ಮವಾದ ಯಂತ್ರಗಳನ್ನು ನಾವು ಉಪಯೋಗಿಸಿಕೊಂಡರೂ ಸಹ ಜೀವ ಎಂಬತಕ್ಕಂಥ ಅಣು ಪದಾರ್ಥ ಕಾಣಿಸುವುದಿಲ್ಲ. ಹಾಗಾದರೆ ಜೀವನನ್ನು ತಿಳಿಯುವ ಬಗೆ ಹೇಗೆ? ಮೊಟ್ಟ ಮೊದಲ ಕರ್ತೃತ್ವವನ್ನು ನಾವು ಚಿಂತಿಸಬೇಕಾದದ್ದು. ಜೀವ ಅತ್ಯಂತ ಅಣುವಾದ ಪದಾರ್ಥ, ನಾವೇ ಆಗಿದ್ದೇವೆ. ನಮಗೆ ಕರ್ತೃತ್ವ ಇದೆ, ಇಚ್ಛಾಶಕ್ತಿ ಇದೆ, ಪ್ರವೃತ್ತಿ ಇದೆ, ಪ್ರಮಿತಿ ಇದೆ, ಸತ್ತಾ ಇದೆ. ಮತ್ತಿದೆಲ್ಲವೂ ಭಗವಂತನ ಅಧೀನದಲ್ಲಿದೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಎಲ್ಲ ಜೀವರು ಅನಾದಿ ಮತ್ತು ನಿತ್ಯ ಎಂಬುದು ಹೇಗೆ ತಿಳಿಯುತ್ತೆ? ಇದು ಸ್ವರೂಪ ಯೋಗ್ಯತ ಧರ್ಮ, ಸಾಕ್ಷಿ ಧರ್ಮವಾದ್ದರಿಂದ ಸಾಕ್ಷಿಗೆ ಕಾಲ ದೇಶದ ಅತೀತವಾಗಿ ತನ್ನನ್ನು ತಾನು ತಿಳಿದುಕೊಳ್ಳತಕ್ಕಂಥ ಯೋಗ್ಯತೆ ಇದೆ. ಏಕೆಂದರೆ ಸಾಕ್ಷಿ ಎಂಬುದು ಸಹ ನಿತ್ಯವಾದ್ದರಿಂದ ನಾವು ಬಾಹ್ಯದಲ್ಲಿ ನೋಡುವಾಗ ಎಲ್ಲ ಅನಿತ್ಯವಾದದ್ದನ್ನೇ ನೋಡುತ್ತೇವೆ. ಅನಿತ್ಯವಾದದ್ದು ಎಂದು ನಿತ್ಯವನ್ನು ತಿಳಿಯುವ ಸಾಮರ್ಥ್ಯವಿಲ್ಲ.
ನಿತ್ಯವಾದದ್ದು ಮಾತ್ರ ಇನ್ನೊಂದು ನಿತ್ಯವನ್ನು ತಿಳಿದುಕೊಳ್ಳಬಹುದು. ಆದ್ದರಿಂದ ನಮ್ಮ ಅನುಭವದಿಂದ ಅಹಂ ನಾನು ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿದೆ. ಯಾವ ಪ್ರತ್ಯಕ್ಷ ಅಂದರೆ ಸಾಕ್ಷಿಕ ಪ್ರತ್ಯಕ್ಷ. ಇದು ಕಣ್ಣಿಗೆ, ಕಾಲಿಗೆ, ಇಂದ್ರಿಯಗಳಿಂದ, ಗೋಲಕದಿಂದ ಸ್ಪರ್ಶಿಸಿದಂತೆ, ಕಂಡಂತೆ, ರುಚಿ ಕಂಡಂತೆ ಅಲ್ಲ, ಅತ್ಯಂತ ಸೂಕ್ಷ್ಮವಾದ ಸ್ವರೂಪಕ್ಕೆ, ಅಂದರೆ ಸಾಕ್ಷಿಗೆ ನಾನು ಇದ್ದೇನೆ ಎಂಬುದನ್ನು ತಿಳಿದುಕೊಳ್ಳಬಹುದಾಗಿದೆ. ಅದರಂತೆ ನಾವು ಪರರನ್ನು ತಿಳಿಯಬಹುದಾ ಅಂದರೆ ಯಾವ ಪರವಸ್ತುವು ಸಹ ಒಬ್ಬ ಜೀವನಿಗೆ ಪ್ರತ್ಯಕ್ಷ ಸಾಧ್ಯವಿಲ್ಲ. ಪರಬುದ್ಧಿ ಅಪ್ರತ್ಯಕ್ಷತ್ವ ಅಂತ ಹೇಳುವಾಗ ಇಲ್ಲಿ ಬುದ್ಧಿ ಮಾತ್ರ ನಾವು ನೋಡಬೇಕಾದ್ದಲ್ಲ, ಅವರ ಯೋಗ್ಯತೆಯೂ ಹೌದು, ಅವರ ಸ್ವರೂಪವೂ ಹೌದು, ಅಪ್ರತ್ಯಕ್ಷವಾಗಿರುತ್ತದೆ. ಹಾಗಾದರೆ ಅನಂತ ಗಣ, ಅನಂತ ಜೀವನವನ್ನು ಹೇಗೆ ತಿಳಿದುಕೊಳ್ಳೋದು? ಶಾಸ್ತ್ರದಿಂದಲೇ ತಿಳಿಯಬೇಕು. ಅವ್ಯಯನಾಗಿರ್ತಕ್ಕಂಥವನು ಅಂದರೆ ಯಾವ ಜೀವ ಅವನನ್ನು ತುಂಡರಿಸಲಿಕ್ಕೆ ಆಗುವುದಿಲ್ಲ, ಅಂತಹದೇ ಅನಂತ ಜೀವರಿದ್ದಾರೆ, ನಮ್ಮಂತೆ ಅನಂತ ಜೀವರಿದ್ದಾರೆ ಅಂತ ಅನುಮಾನ ಮಾಡಿಕೊಳ್ಳಬೇಕು. ನಮ್ಮನ್ನು ಮಾತ್ರ ಸಾಕ್ಷಿಯಿಂದ ನಾನು ಇದ್ದೇನೆ ಎಂಬ ಜ್ಞಾನವನ್ನು ಅನುಭವಿಸಬೇಕು. ಇದು ಮೊದಲಿಗೆ ತಿಳ್ಕೊಳ್ಳೋದು ಜೀವನ ಬಗ್ಗೆ. ಇನ್ನು ಪರಮಾತ್ಮ ಅಣುವಿಗೆ ಅಣುವನಾಗಿದ್ದಾನೆ, ಅತ್ಯಂತ ಸೂಕ್ಷ್ಮವಾಗಿದ್ದಾನೆ. ಅವರನ್ನು ತಿಳಿಯಬೇಕೆ ಹೇಗೆ? ಕೇವಲ ಆಗಮನ ಸದಾಗಮೇಕ ವಿಜ್ಞೇಯಂ. ಆದ್ದರಿಂದ ಶಾಸ್ತ್ರಗಳು ಹೊರಟಿದೆ. ಸರ್ವಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಜೀವನಿಗೆ ಕರ್ತೃತ್ವ ಎಂಬತಕ್ಕಂಥದ್ದಿದೆ. ಗುರುಗಳ ಸೇವೆಯ ಮೂಲಕವಾಗಿ ಪ್ರತಿಯೊಬ್ಬ ಜೀವರು ತಮ್ಮ ಬುದ್ಧಿಶಕ್ತಿಯಿಂದ, ಅಂದರೆ ಸ್ವರೂಪದಿಂದ ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು. ಇದನ್ನು ಯೋಗ್ಯತಾ ಅಂತ ಹೆಸರು. ಪ್ರತಿಯೊಬ್ಬರ ಯೋಗ್ಯತೆಯೂ ಭಿನ್ನವಾಗಿರುತ್ತದೆ, ಅದೇ ತಾರತಮ್ಯ. ಈ ತಾರತಮ್ಯ ಎಂಬತಕ್ಕಂಥದ್ದು ಹೇಗೆ ಗೋಚರವಾಗಿರುತ್ತದೆ? ಜೀವರು ಅನಾದಿ ನಿತ್ಯನಾಗಿದ್ದಾನೆ, ಅನಾದಿಯಾದ ಕಾಮಕರ್ಮಗಳಿಂದ ಆವೃತನಾಗಿದ್ದಾನೆ ಮತ್ತು ಜೀವನಲ್ಲಿ ಅಪೇಕ್ಷೆ ಉಂಟು, ಜೀವನಲ್ಲಿ ಸತತವಾಗಿ ಕರ್ತೃತ್ವ ಉಂಟು, ಜೀವನಲ್ಲಿ ಅನಾದಿಯಾದ ಯೋಗ್ಯತಾ ಉಂಟು. ಇವೆಲ್ಲದರ ಮೂಲಕವಾಗಿ ಜೀವ ಪ್ರಯತ್ನ ಉಂಟು. ಆ ಪ್ರಯತ್ನವನ್ನು ಜೀವ ಮಾಡಲೇಬೇಕು. ಇದನ್ನು ಗಮನಿಸಿಕೊಳ್ಳಬೇಕು. ಈ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಭಗವಂತನ ಅನುಗ್ರಹ ಸಾಧ್ಯವಾಗುತ್ತದೆ, ದೇವತೆಗಳ ಅನುಗ್ರಹ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಭೀಮಸೇನ ದೇವರು ಪ್ರಯತ್ನಮೇಕಮಗ್ರತೋ ಎಂದು ಪ್ರತಿಜ್ಞಾವಚನವಾಗಿ ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಜೀವರು ತಮ್ಮ ಯೋಗ್ಯತಾನುಸಾರವಾದ ಪೂರ್ಣವಾದ ಪ್ರಯತ್ನವನ್ನು ಮಾಡಲೇಬೇಕು. ಪ್ರತಿ ಹಂತದಲ್ಲೂ ಪ್ರಯತ್ನ ಪೂರ್ಣತಃ ಮಾಡಿದರವಾಗ ಗುರುಗಳು, ದೇವತೆಗಳು, ಭಗವಂತ ನಮ್ಮನ್ನು ಅನುಗ್ರಹಿಸುತ್ತಾನೆ, ಸಹಾಯ ಮಾಡುತ್ತಾನೆ. ತನ್ಮೂಲಕ ಜೀವನ ಲಕ್ಷಣವನ್ನು ತಿಳಿಯಬಹುದಾಗಿದೆ. ಇದನ್ನು ತಿಳಿಸಿಕೊಡ್ತಕ್ಕಂಥ ಭಗವಂತನ ವಾಕ್ಯ ಭಗವದ್ಗೀತೆ 2ನೇ ಅಧ್ಯಾಯದ 18ನೇ ಶ್ಲೋಕ. ಅಂತವಂತೈ ಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ನಾಶಿನೋ ಪ್ರಮೇಯಸ್ಯ ತಸ್ಮಾದುದ್ಯಸ್ಯ ಭಾರತ. ಜೀವರ ಸ್ವರೂಪ ನಿತ್ಯವಾಗಿದೆ, ಆದರೆ ಅವರ ಭೌತಿಕ ದೇಹಗಳು ನಶ್ವರ. ಅಪ್ರಾಕೃತನಾದ ಶ್ರೀಹರಿಯ ಪ್ರತಿಬಿಂಬ ಜೀವರು ಪ್ರಾಕೃತ ದೇಹಿಗಳು. ಆದರೆ ಭಗವಂತನ ದೇಹ ಅನಾಶ. ಯಾವ ರೀತಿಯ ದೇಶ, ಕಾಲ, ಗುಣ ಇತ್ಯಾದಿಗಳ ಪರಿಮಿತಿ ಇಲ್ಲದವನು. ಇವನು ಚತುರ್ವಿಧ ನಾಶರಹಿತನು, ಸ್ವತಂತ್ರನು. ಇವನೇ ಜೀವನಿಗೆ ಅಂದರೆ ಅಸ್ವತಂತ್ರರಿಗೆ ಮುಕ್ತಿ ನೀಡಬಲ್ಲನು.
ಆದ್ದರಿಂದ ಅಂತಹ ಪೂಜ್ಯನಾದ ಶ್ರೀಹರಿಯ ಪೂಜಾರೂಪವಾಗಿ ನಿನ್ನ ಕರ್ತವ್ಯ ವರ್ಣಾಶ್ರಮ ಧರ್ಮವನ್ನು ಮಾಡು, ಯುದ್ಧವನ್ನು ಮಾಡು ಎಂದು ಅಜ್ಜನ ಹೇಳಿದಂತೆ ಮಾಡು ಅಂತ ಹೇಳಿದಾಗ ಭಗವಂತನ ಆಜ್ಞಾ, ಅದನ್ನು ಮಾಡಲು ಇವನಿಗೆ ಕರ್ತೃತ್ವ ಇರಲೇಬೇಕಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲಿ ಅರ್ಜುನ ಮೂಲಕ ಪ್ರತಿಯೊಬ್ಬ ಜೀವರಿಗೂ ಕರ್ತೃತ್ವ ಎಂಬುದಿದೆ. ಅದನ್ನು ಉಪಯೋಗಿಸಿಕೊಳ್ಳಲು ಪ್ರಯತ್ನ ಮಾಡಲೇಬೇಕು ಎಂಬುದನ್ನು ಸ್ಪಷ್ಟೀಕರಿಸುವ ವಾಕ್ಯ ಇದಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ನಮ್ಮ ಮನಸ್ಸಿಗೆ ನಾಟುವಂತೆ ಅತ್ಯಂತ ಸಮರ್ಪಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಭವತು ದೇಹಸ್ಯಾಪಿ ಕಸ್ಯಚಿತ್ ನಿತ್ಯತ್ವಾಪಿ ನ ಇಚ್ಛಾಹ ಅಂತವಂತ ಇತಿ ಅಸ್ತು ತರ್ಹಿ ದರ್ಪಣನಾಶಾತ್ ಪ್ರತಿಬಿಂಬನಾಶವತು ಆತ್ಮನಾಶ ಇಚ್ಛತಾಃ ನಿತ್ಯಸ್ಯ ಇತಿ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನ ಅಪ್ರಮೇಯ ಸ್ಯಾತ್ ತಸ್ಮಾದುಜ್ಜಸ್ಯ ಭಾರತ ಎಂಬುದರಲ್ಲಿ ಜೀವನ ನಿತ್ಯತ್ವವನ್ನೇನು ಹೇಳಿದಿರಿ. ಆದರೆ ಜೀವನ ನಿತ್ಯತ್ವ ಎಂಬುದು ಭಗವಂತನ ಅಧೀನ ಮತ್ತು ಭಗವಂತನಿಗೂ ಮತ್ತು ಜೀವರಿಗೂ ಮಧ್ಯದಲ್ಲಿ ಉಪಾಧಿ ಎಂಬುದು ಇದೆ. ನಾವು ಲೋಕದಲ್ಲಿ ಉಪಾಧಿ ನಾಶವಾದರೆ ನಮ್ಮ ಪ್ರತಿಬಿಂಬವೂ ನಾಶವಾಗುತ್ತೆ. ಆದ್ದರಿಂದ ಜೀವನ ನಾಶವೂ ಆಗುತ್ತಲ್ಲ, ದರ್ಪಣ ನಾವು ನಾಶವನ್ನು ಕಂಡಂತೆ ಅಂತ ಹೇಳಿದಾಗ, ಕನ್ನಡಿ ನಾಶವಾದಾಗ ಅದರಲ್ಲಿ ಕಾಣುತ್ತಿದ್ದ ಪ್ರತಿಬಿಂಬವೂ ನಾಶವಾದಂತೆ ದೇಹ ನಾಶವಾದಾಗ ಅದರ ಒಳಗೆ ಇರುವ ಪ್ರತಿಬಿಂಬನಾದ ಆತ್ಮನಾಶವಾಗಬೇಕಾದೀತು ಎಂಬ ಅನುಮಾನಕ್ಕೆ ನಿತ್ಯಸ್ಯ ಎಂದು ಭಗವದ್ಗೀತೆಯಲ್ಲಿ ಶ್ರೀ ವೇದವ್ಯಾಸದೇವರು ಕೃಷ್ಣ ಶ್ರೀ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ನಿತ್ಯಸ್ಯ ಉಕ್ತಾಹ ಎಂದು ಹೇಳಿದರಿಂದಲೇ ಶರೀರ ನಾಶದಿಂದ ಬಿಂಬನಾದ ಶ್ರೀಹರಿ ಉಪಾಧಿಯಾದ ಯಾವ ಸಾನ್ನಿಧ್ಯವಾದ ನಿಮಿತ್ತದಿಂದ ಜೀವನಾಶವಾಗುವುದು ಎಂಬ ಅಭಿಪ್ರಾಯವನ್ನು ಗೀತೆಯು ಶ್ಲೋಕದ ಪದ ಅನಾಶಿನಃ ಎಂದು ನಿರಾಕರಿಸುತ್ತದೆ. ನಿತ್ಯಸ್ಯ ಉಕ್ತ ಶರೀರಿಣಃ ಅನಾಶಿನಃ ನಾಶ ಮಾಡಲು ಯೋಗ್ಯತೆ ಇಲ್ಲದವದು, ಅಂದರೆ ನಾಶವಾಗೋದೇ ಇಲ್ಲ ಅಂತ, ನಿತ್ಯವಾದುದು ಅಂತ ಅರ್ಥ. ಅನಾಶಿನಃ ಜೀವನು ಈಶ್ವರನ ಪ್ರತಿಬಿಂಬನೆನಿಸಲು ಜೀವನ ಭೌತಿಕ ಶರೀರ ಉಪಾಧಿಯಲ್ಲ, ಆದರೆ ಈ ಅಜೀವ ಸ್ವರೂಪವೇ ಉಪಾಧಿ. ಜಡವಸ್ತುಗಳಿಗೆ ತನಗೆ ತಾನೇ ಉಪಾಧಿ ಅನಿಸುವುದು ಸರಿಯಲ್ಲ, ಆದರೆ ಜೀವನು ಚೇತನ, ಆದ್ದರಿಂದ ಇದು ಸಾಧ್ಯ. ನಾವು ವ್ಯವಹಾರದಲ್ಲಿ ಕನ್ನಡಿಯನ್ನು ನೋಡಿ ಪ್ರತಿಬಿಂಬವನ್ನು ಕಾಣುತ್ತೇವೆ, ಆದರೆ ಇಲ್ಲಿ ಕನ್ನಡಿಯ ಜಾಗದಲ್ಲಿ ಆ ಜೀವನ ಸ್ವರೂಪವೇ ಇರುವುದರಿಂದ, ಸ್ವರೂಪ ನಾಶವೇ ಇಲ್ಲದೇ ಇರುವುದರಿಂದ ಬಿಂಬ ಪ್ರತಿಬಿಂಬ ಎಂಬುದು ನಿತ್ಯವಾಯಿತು. ಮೋಕ್ಷವಾದಾಗ ಚಿದ್ರೂಪನಾದ ಉಪಾಧಿಯಿಂದ ಸಹಿತನಾದ ಜೀವನು ಕೇಶವನ ಪ್ರತಿಬಿಂಬನಾಗಿರುತ್ತಾನೆ. ಈಗ ಮೋಕ್ಷದಲ್ಲೂ ಜೀವನಿಗೆ ಚಿದ್ರೂಪವಾದ ಉಪಾಧಿ ಎಂದು ತಿಳಿಸ್ತಾ ಇದೆ. ಭಗವಂತ ಒಂದು ಪುರಾಣದ ವಚನವನ್ನು ತಿಳಿಸುತ್ತಾರೆ. ಶರೀರಿಣಃ ಇತಿ ಈಶ್ವರ ವ್ಯಾವೃತ್ತಿಯೇ ನ ಚ ನೈಮಿತ್ತಿಕನಾಚ ಇಚ್ಛಾಹನಾಶಿನ ಇತಿ ಅಪ್ರಮೇಯಸ್ಯ ಈಶ್ವರಃ ಸ್ವರೂಪತ್ವಾತ್ ನ ಹಿ ಉಪಾಧಿಬಿಂಬ ಸಾನ್ನಿಧ್ಯನಾಶೇ ಪ್ರತಿಬಿಂಬನಾಶ್ಯಃ ಸತಿ ಚ ಪ್ರದರ್ಶಕೆ ಸ್ವಯಮೇವ ಚ ಪ್ರದರ್ಶಕಃ ಚಿತ್ವಾತ್ ನಿತ್ಯಸ್ಯ ಉಪಾಧಿಃ ಕಚ್ಚಿದಸ್ತಿ ಪ್ರತಿಪತ್ತೋ ವಿಮೋಕ್ತಸ್ಯ ನಿತ್ಯೋಪಾದ್ಯ ಸ್ವರೂಪಯ ಚಿದ್ರೂಪಯ ಯತೋ ಜೀವ ಕೇಶವ ಪ್ರತಿಬಿಂಬತಃ ಇತಿ ಭಗವದ್ವಚನಂ. ಭಗವದ್ವಚನಂ ಎಂಬತಕ್ಕಂಥದ್ದು ಭಗವದ್ಗೀತೆಯಾಗಿದೆ. ಅನಾಶಿನಃ ಅಪ್ರಮೇಯಸ್ಯ
ಎಂದು ಜೀವನ ಲಕ್ಷಣವನ್ನು ತಿಳಿಸುವುದರಿಂದ ಜೀವನ ನಿತ್ಯನಾಗಿದ್ದಾನೆ. ಜೀವನ ಸ್ವರೂಪವೇ ಔಪಾಧಿಕವಾಗಿದೆ. ಆ ಉಪಾಧಿಯಿಂದ ಭಗವಂತನ ಪ್ರತಿಬಿಂಬನಾಗಿದ್ದಾನೆ ಜೀವ. ಆದ್ದರಿಂದ ಬಿಂಬ ಪ್ರತಿಬಿಂಬ ಲಕ್ಷಣವನ್ನು ಮೊಟ್ಟಮೊದಲು ತಿಳಿಯಬೇಕು. ಈ ಬಿಂಬ ಪ್ರತಿಬಿಂಬ ಎಂಬತಕ್ಕಂಥದ್ದು ಮೋಕ್ಷವಾದಾಗ ಚಿದ್ರೂಪನಾದ ಉಪಾಧಿಯಿಂದ ಸಹಿತನಾದ ಜೀವನು ಕೇಶವನ ಪ್ರತಿಬಿಂಬನಾಗಿರುತ್ತಾನೆ. ಈಗ ಮೋಕ್ಷದಲ್ಲೂ ಜೀವನಿಗೆ ಚಿದ್ರೂಪವಾದ ಉಪಾಧಿ ಎಂದು ತಿಳಿಸುತ್ತದೆ. ಜೀವನಿಗೆ ಸ್ಥೂಲವಾದ ದೇಹದಂತೆ ಪಾಂಚಭೌತಿಕವಾದ ಇನ್ನೊಂದು ಸೂಕ್ಷ್ಮ ದೇಹವಿದೆ. ಆದರೆ ಈ ಸೂಕ್ಷ್ಮ ದೇಹ ಅನಿತ್ಯ. ಈ ಸೂಕ್ಷ್ಮ ದೇಹ ಉಪಾಧಿ, ಇದರ ನಿವೃತ್ತಿ ಮೋಕ್ಷವಾದಾಗ ಹೇಗಿರುತ್ತೆ ಎಂಬುದನ್ನು ಪ್ರಶ್ನೆ ಮಾಡಿಕೊಂಡಾಗ ಶರೀರಾಣಂತು ದೇಹಹಾನ್ಯಾದೇನ ನಾಶೋ ವಿದ್ಯತೆಯೇವ ಯೇನ ಸರ್ವವಿಧಂ ತತಂ ಇತಿ ತಸ್ಯೇವ ಲಕ್ಷಣಂ ಕಥನಾತ್ ನ ಜೀವಾನಾಂ ದೇಶತಃ ಗುಣತಶ್ಚ ಪೂರ್ಣತಃ ಅನಿಚ್ಛಯ ದೇಹಹಾನ್ಯಾದ್ಯೇರವ ದುಃಖಾವಾಪ್ತಿಃ ಸಿದ್ಧ ತಸ್ಮಾತ್ ಅನಾಶಿನೋ ಅಪ್ರಮೇಯಸ್ಯ ವಿಷ್ಣು ಪೂಜಾರ್ಥಂ ಯುದ್ಧಸ್ಯ ಎಂಬುದು ತಾತ್ಪರ್ಯದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸುತ್ತಾ ಇದ್ದಾರೆ. ತತ್ಪ್ರಸಾದೇನ ಅಧೀನತ್ವಾತ್ ದುಃಖ ನಿವೃತ್ತಿಯೇ ಸುಖಸ್ಯ ಚ ಯೇ ಚ ಸರ್ವಾಣಿ ಕರ್ಮಾಣಿ ಮಹ್ಯ ಸನ್ಯಸ್ಯ ಮತ್ಪರಾಃ ತೇಷಾಮಹಂ ಸಮುದ್ಯರ್ಥಂ ಇಚ್ಛಾದೇಹೇ. ಇದರ ಒಟ್ಟು ಅಭಿಪ್ರಾಯವೇನು ಅಂದರೆ, ಜೀವರು ಸರ್ವ ದೇಶಗಳಲ್ಲಿ ವ್ಯಾಪ್ತರಾಗಿರುವುದಿಲ್ಲ, ಸರ್ವಗುಣ ಪರಿಪೂರ್ಣರೂ ಅಲ್ಲ. ಜೀವರಿಗೆ ಉಂಟಾಗುವ ದೇಹದ ಪ್ರಾಪ್ತಿ ಮತ್ತು ನಾಶ ಅವರಿಗೆ ಅನಿಷ್ಟ. ಅದರಿಂದ ಒದಗುವ ದುಃಖವು ಅವರಿಗೆ ಇದ್ದೇ ಇರುತ್ತದೆ. ಆದರೆ ಪರಮಾತ್ಮನು ಸರ್ವ ಪ್ರಕಾರ ನಾಶರಹಿತ, ಸರ್ವತ್ರ ವ್ಯಾಪ್ತ. ಇಂಥವನನ್ನು ಪೂಜೆ ಮಾಡು, ಅಂಥವನ ಪೂಜೆಯೇ ಯುದ್ಧ ಮಾಡು. ಕರ್ತವ್ಯ ಭಗವಂತನ ಅನುಚರರಾಗಿರೋದ್ರಿಂದ ಭಗವಂತನ ಸೇವಿಸುವುದು. ಈ ರೀತಿಯ ಕರ್ತವ್ಯದಿಂದ ಅವನ ಪ್ರಸಾದ ದೊರೆತು ದುಃಖ ನಿವೃತ್ತಿಯಿಂದ ಸುಖವು ಆಗುವುದು. ಜ್ಞಾನಪೂರ್ವಕ ಸರ್ವಸಮರ್ಪಣಾ ಭಾವದಿಂದ ಮಾಡಿದ ಕರ್ಮ ಮೋಕ್ಷ ಫಲಕ್ಕೆ ಸಾಧನೆಯಾಗುತ್ತದೆ. ಜೀವಪಕ್ಷೇ ನಿತ್ಯಸ್ಯ ಉಕ್ತಾಃ ಇತ್ಯುಕ್ತತ್ವಾತ್ ಅನಾಶಿನಃ ಇತಿ ಪುನರುಕ್ತಿಃ ಅವಿನಾಶಿ ಯೇನ ಸರ್ವವಿಧಂ ತತಂ ಇತ್ಯುಕ್ತಸ್ಯೈವ ಅನಾಶಿನಃ ಅಪ್ರಮೇಯಸ್ಯ ಇತಿ ಪ್ರತ್ಯಭಿಜ್ಞಾನಾಚ್ಚ ಅವಿನಾಶಿ ಯೇನ ಸರ್ವವಿಧಂ ತತಂ. ಇವುಗಳು ಪರಮಾತ್ಮನ ಚತುರ್ವಿಧ ನಾಶರಹಿತತ್ವ ಮತ್ತು ಸರ್ವಸ್ವ ವ್ಯಾಪ್ತಿಯನ್ನೇ ಅನಾಶಿನಃ ಅಪ್ರಮೇಯಸ್ಯ ಎಂದು ಅನುವಾದ ಮಾಡುತ್ತಿದ್ದು, ಇದು ಪರಮಾತ್ಮನ ಪರವೇ ಎಂದು ತಿಳಿಯಬೇಕು. ಅದರ ಭಾಷ್ಯದಲ್ಲಿ ಅನುವಾದ ಜೀವನ ಪರವಾಗಿ ಅರ್ಥ ಮಾಡಲಾಗಿದೆ, ಆದರೂ ವಿರೋಧವಿಲ್ಲ. ಇಲ್ಲಿ ಅರ್ಥ ಅಮುಖ್ಯಾರ್ಥ ಅಂದರೆ ಮುಖ್ಯಾರ್ಥ ಭಗವಂತನಲ್ಲಿ ತಿಳಿಯಬೇಕು, ಅಮುಖ್ಯಾರ್ಥ ಜೀವನಲ್ಲಿ ತಿಳಿಯಬೇಕು. ಭಗವಂತನು ನಿತ್ಯ, ಜೀವರು ನಿತ್ಯ ಅಂತ ಹೇಳಿದಾಗ ನಿತ್ಯದ ಮುಖ್ಯಾರ್ಥ ಭಗವಂತನಲ್ಲಿ, ಜೀವನಲ್ಲಿ ನಿತ್ಯದ ಅಮುಖ್ಯಾರ್ಥವನ್ನು ತಿಳಿಯಬೇಕು. ಎರಡೂ ಅರ್ಥಗಳು ಸಹ ಸಂಗತವಾಗಿದೆ ಎಂಬುದನ್ನು ತಿಳಿಯಬೇಕು. ಆದ್ದರಿಂದ ಪರಮಾತ್ಮನಿರ್ತಕ್ಕಂಥ ನಿತ್ಯತ್ವ ಗುಣವೇ ಜೀವನಲ್ಲಿದೆ ಎಂದ ಅರ್ಥವಲ್ಲ. ಜೀವನೂ ನಿತ್ಯ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಅದೇ ಶಬ್ದವನ್ನೇ ತಿಳಿಸಿ ಹೇಳುತ್ತಾ ಇದ್ದಾರೆ. ಏಕೆಂದರೆ ಯಾವುದೇ ಶಬ್ದ ಯಾವುದೇ ಪದಾರ್ಥವನ್ನು ನಮಗೆ ಕಣ್ಣಿಗೆ ತಂದು ತೋರಿಸುವುದಿಲ್ಲ, ಅದು ಲಕ್ಷಣವನ್ನು ಮಾತ್ರ ತಿಳಿಸುತ್ತದೆ. ಆ ಲಕ್ಷಣವನ್ನು ಹೇಳುವಾಗ ಲಕ್ಷ್ಯ ಮಾತ್ರ ವೃತ್ತಿ ಧರ್ಮ ಲಕ್ಷಣ, ಆ ವಸ್ತುವನ್ನು ಕುರಿತಾಗಿರತಕ್ಕಂಥ ಲಕ್ಷಣಗಳು, ಗುಣಗಳು.
ಒಂದು ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಸಹ ಒಂದು ಲಕ್ಷಣವೇ ಆಗಿರುತ್ತೆ. ಇದು ಆ ಜೀವನ ಲಕ್ಷಣ ಅಂತ ಹೇಳಿದಾಗ ಲಕ್ಷಣ ಎಂಬ ಸಾಮಾನ್ಯ ಅರ್ಥ ಭಗವಂತನಿಗೂ ಒಂದೇ ಅರ್ಥ, ಜೀವನಿಗೂ ಒಂದೇ ಅರ್ಥ ಅದನ್ನು ತಿಳಿಯಬಾರದು. ಭಗವಂತನಿಗೆ ಮುಖ್ಯ ಅರ್ಥ, ಜೀವನಿಗೆ ಅಮುಖ್ಯ ಅರ್ಥ ಅಂತ ತಿಳಿಯಬೇಕು ಎಂಬುದು ತಾತ್ಪರ್ಯ. ಯಾವುದೇ ಶಬ್ದವು ಪದಾರ್ಥವನ್ನು ನಮಗೆ ಪ್ರತ್ಯಕ್ಷೀಕರಿಸುವುದಿಲ್ಲ, ಶಬ್ದದ ಮೂಲಕವೇ ತಿಳಿಯಬೇಕು. ಶಬ್ದ ಎಂಬುದು ಉತ್ತಮ ವಸ್ತುಗೂ ಮತ್ತು ಅಧಮ ವಸ್ತುಗೂ ಸಾಧಾರಣವಾದ್ದರಿಂದ ಯಾವುದು ಉತ್ತಮವೋ ಅದಕ್ಕೆ ಮುಖ್ಯ ಅರ್ಥ ಅಂತ ತಿಳಿಯಬೇಕು, ಯಾವುದು ಅಧಮ ಪದಾರ್ಥವೋ ಅದಕ್ಕೆ ಅಮುಖ್ಯ ಅರ್ಥ ಅಂತ ತಿಳಿಯಬೇಕು. ಇಲ್ಲಿ ಜೀವ ಮತ್ತು ಈಶ್ವರನಲ್ಲಿ ನಾವು ಸ್ವತಂತ್ರ, ನಿತ್ಯ, ಅನಾಶಿನಃ ಏನೇ ಶಬ್ದವನ್ನು ಹೇಳಿದರೂ ಸಹ ಮುಖ್ಯ ವೃತ್ತಿಯಲ್ಲಿ ಭಗವಂತನಲ್ಲೇ ನಾವು ತಿಳಿಯಬೇಕು, ಅಮುಖ್ಯ ವೃತ್ತಿಯಲ್ಲಿ ಜೀವನನ್ನು ತಿಳಿದುಕೊಳ್ಳಬೇಕು ಎಂದು ಹೆಸರು. ಹೀಗೆ ನಾವು ಮೊಟ್ಟ ಮೊದಲಿಗಾಗಿ ತಿಳಿಯಬೇಕಾದ ಏನು, ಜೀವನ ನಿತ್ಯತ್ವವನ್ನು ತಿಳಿಯಬೇಕು. ಜೀವನ ನಿತ್ಯತ್ವದಿಂದ ಜೀವನದಲ್ಲಿರ್ತಕ್ಕಂಥ ಕರ್ತೃತ್ವವನ್ನು ನಾವು ಬಡಿಸಿದಂತೆ ಆಗುತ್ತದೆ. ಜೀವನ ಕರ್ತೃತ್ವದ ಬಳಕೆ ಮೊಟ್ಟ ಮೊದಲಿಗೆ ಎಲ್ಲಿ ಮಾಡಬೇಕು ಅಂದರೆ ನಮ್ಮಲ್ಲೇ ನಾವು ಮಾಡಿಕೊಳ್ಳಬೇಕು. ನಾವು ಎಂತಹವರು? ಎಲ್ಲ ಜೀವರು ನಿತ್ಯರು. ನಿತ್ಯರಾದರೂ ಅನಾದಿಯಾದ ಕಾಮ ಕರ್ಮದಿಂದ ನಾವು ಆವೃತರಾಗಿದ್ದೇವೆ. ಇದು ನಮ್ಮ ಯೋಗ್ಯತಾ ದ್ಯೋತಕ. ನಾವು ಇರುವಿಕೆಯು ಭಗವಂತನ ಅಧೀನದಲ್ಲಿದ್ದೇವೆ. ಆದರೂ ನಮ್ಮಲ್ಲಿ ಕರ್ತೃತ್ವ ಎಂಬುದು ಅಧೀನತೆಯ ಇದೆ. ಯಾತಕ್ಕೋಸ್ಕರ ಕರ್ತೃತ್ವ ಇದೆ ಅಂದರೆ ಭಗವಂತನು ತಿಳಿಯಲು ಶುರುವಾಗಿ ಇದನ್ನು ತಿಳಿಯೋಕ್ಕೋಸ್ಕರವಾಗಿ ನಾವು ಮಾಡಬೇಕಾದ ಪ್ರಯತ್ನವೇ, ಶ್ರಮವೇ, ಕಾಯಕವೇ, ಸಾಧನವೇ ಪ್ರಯತ್ನ ಅಂತ ಹೆಸರು. ಆದ್ದರಿಂದ ಪ್ರಯತ್ನವನ್ನು ನಾವು ಮಾಡದಿದ್ದರೆ ಮೊಟ್ಟ ಮೊದಲು ಮಾಡಬೇಕಾದ ಪ್ರಯತ್ನ ಏನು? ಶಾಸ್ತ್ರಾಧ್ಯಯನ. ನಮಗೆ ಏನು ತಿಳಿದುಕೊಳ್ಳಬೇಕು ಎಂಬತಕ್ಕಂಥ ಸಮಸ್ತ ವಿಷಯಗಳು ಎಲ್ಲಿದೆ? ಆಗಮದಲ್ಲಿ ಇದೆ. ಆದ್ದರಿಂದ ಸರ್ವರು ಮುಖ್ಯವಾಗಿ ತಿಳಿಯಬೇಕಾದದ್ದು ಸದಾಗಮೇಕ ವಿಜ್ಞೇಯಂ. ತೈತ್ತರೀಯ ಉಪನಿಷತ್ತಿನ ಶಿಕ್ಷಾವಳಿಯಲ್ಲಿ ಸ್ಪಷ್ಟವಾಗಿ ಹೇಳಿದ ವಾಕ್ಯವನ್ನು ಯಾರು ಮರೆಯುವಂತಿದ್ದಿಲ್ಲ. ವೇದಾಧ್ಯಯನ ಮತ್ತು ಪ್ರವಚನ ಮಹತ್ವವನ್ನು ಸೂಚಿಸ್ತಾ ಇದೆ. ಋತಂ ಚ ಸ್ವಾಧ್ಯಾಯ ಪ್ರವಚನೆ ಚ, ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೆ ಚ, ತಪಶ್ಚ ಸ್ವಾಧ್ಯಾಯ ಪ್ರವಚನೆ ಚ, ದಮಶ್ಚ ಸ್ವಾಧ್ಯಾಯ ಪ್ರವಚನೆ ಚ, ತಮಶ್ಚ ಸ್ವಾಧ್ಯಾಯ ಪ್ರವಚನೆ ಚ, ಅಗ್ನೇಯಶ್ಚ ಸ್ವಾಧ್ಯಾಯ ಪ್ರವಚನೆ ಚ, ಅಗ್ನಿಹೋತ್ರಂ ಚ ಸ್ವಾಧ್ಯಾಯ ಪ್ರವಚನೆ ಚ, ಅತಿಥಯಶ್ಚ ಸ್ವಾಧ್ಯಾಯ ಪ್ರವಚನೆ ಚ, ಮಾನುಷಂ ಚ ಸ್ವಾಧ್ಯಾಯ ಪ್ರವಚನೆ ಚ, ಪ್ರಜಾಂ ಚ ಸ್ವಾಧ್ಯಾಯ ಪ್ರವಚನೆ ಚ, ಪ್ರಜನಶ್ಚ ಸ್ವಾಧ್ಯಾಯ ಪ್ರವಚನೆ ಚ, ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಎಂಬುದು 20ನೇ ಮಂತ್ರವಾಗಿದೆ. ವೇದ ವಿದ್ಯೆಯನ್ನು ಬಯಸುವನು ಯಥಾರ್ಥ ಜ್ಞಾನವನ್ನು ಸಂಪಾದಿಸಬೇಕು. ವೇದಾಧ್ಯಯನ, ವೇದ ಪ್ರವಚನವನ್ನು ಮಾಡಬೇಕು. ಯಥಾರ್ಥ ಜ್ಞಾನಪೂರ್ವಕವಾದ ಮಾತುಗಳನ್ನೇ ಆಡಬೇಕು. ಯಥಾರ್ಥ ಜ್ಞಾನದಿಂದಲೇ ಕರ್ಮಗಳನ್ನು ಅನುಷ್ಠಿಸಬೇಕು ಮತ್ತು ವೇದಾಧ್ಯಯನ, ವೇದ ಪ್ರವಚನಗಳನ್ನು ಮಾಡಬೇಕು. ಜ್ಞಾನವೇ ಮೊದಲಾದ ತಪಸ್ಸನ್ನು ಆಚರಿಸಬೇಕು. ಜೊತೆಗೆ ವೇದಾಧ್ಯಯನ, ವೇದ ಪ್ರವಚನ ಮಾಡಬೇಕು. ಇಂದ್ರಿಯ ನಿಗ್ರಹವನ್ನು ಸಂಪಾದಿಸಬೇಕು. ಅದರೊಂದಿಗೆ ವೇದಾಧ್ಯಯನ ಮತ್ತು ವೇದ ಪ್ರವಚನವನ್ನು ಮಾಡಬೇಕು. ತನ್ನ ಬುದ್ಧಿಯು ಭಗವನ್ನಿಷ್ಠವಾಗಿರುವಂತೆ ಮಾಡಬೇಕು. ಅದರೊಂದಿಗೆ ವೇದಾಧ್ಯಯನ ಮತ್ತು ವೇದ ಪ್ರವಚನವನ್ನು ಆಚರಿಸಬೇಕು.
ಅಗ್ನಿಯನ್ನು ಪೂಜಿಸಬೇಕು, ಜೊತೆಗೆ ವೇದ ಪ್ರವಚನವನ್ನು ಮಾಡಬೇಕು. ಹಾಗೆಯೇ ಅಗ್ನಿಹೋತ್ರ ಕರ್ಮವನ್ನು ಆಚರಿಸಬೇಕು, ವೇದಾಧ್ಯಯನ ವೇದ ಪ್ರವಚನವನ್ನು ಮಾಡಬೇಕು. ಅತಿಥಿಗಳನ್ನು ಪೂಜಿಸಬೇಕು, ವೇದಾಧ್ಯಯನ ವೇದ ಪ್ರವಚನವನ್ನು ಮಾಡಬೇಕು. ಮಾನವ ಧರ್ಮವನ್ನು ಆಚರಿಸಬೇಕು, ವೇದಾಧ್ಯಯನ ವೇದ ಪ್ರವಚನವನ್ನು ಮಾಡಬೇಕು. ಶಿಷ್ಯರು ಅಥವಾ ಪುತ್ರರನ್ನು ರಕ್ಷಿಸಬೇಕು, ವೇದಾಧ್ಯಯನ ವೇದ ಪ್ರವಚನವನ್ನು ಮಾಡಬೇಕು. ಶಿಷ್ಯರು ಅಥವಾ ಪುತ್ರರನ್ನು ಸಂಪಾದಿಸಬೇಕು, ವೇದಾಧ್ಯಯನ ವೇದ ಪ್ರವಚನ ಮಾಡಬೇಕು. ಶಿಷ್ಯರು ಅಥವಾ ಪುತ್ರರಿಗೆ ಉಪನಯನಾದಿ ಸಂಸ್ಕಾರವನ್ನು ಮಾಡಬೇಕು, ವೇದಾಧ್ಯಯನ ವೇದ ಪ್ರವಚನ ಮಾಡಬೇಕು. ಹೀಗೆ ಎಲ್ಲ ಕರ್ಮಗಳು ಮಾಡುವಾಗಲೂ ಜೊತೆಗೆ ವೇದಾಧ್ಯಯನ ವೇದ ಪ್ರವಚನವನ್ನು ಬಿಡದೆ ಅನುಷ್ಠಿಸಬೇಕು. ಇಲ್ಲಿ ಶ್ರೀಮದಾನಂದ ತೀರ್ಥರು ಭಾಷ್ಯವನ್ನು ಬರೀತಾರೆ. ಋತಂ ಚ ಸ್ವಾಧ್ಯಾಯ ಪ್ರವಚನೆ ಚ ಕರ್ತವ್ಯಾನಿ. ಪ್ರವಚನಂ ವ್ಯಾಖ್ಯಾನಂ ಯಥಾರ್ಥಜ್ಞಾನಂ ಋತಂ ತತ್ಪೂರ್ವಕಂ ಯಥಾರ್ಥವಚನಂ ಕರಣಂ ಚ ಸತ್ಯಂ. ಋತಂ ಯಥಾರ್ಥವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ. ಜ್ಞಾನ ಸತ್ಯೆ ಪೂಜಾ ತಪ ಇಚ ವಿಧೀಯತೆ ಇತಿ ಶಬ್ದ ನಿರ್ಣಯೇ. ಸರ್ವಕರ್ಮ ಕೃತಿಕಾಲೇಷ್ವಪಿ ಸ್ವಾಧ್ಯಾಯ ಪ್ರವಚನಯೋಃ ಕರ್ತವ್ಯತ್ವಾತ್ ತಯೋಃ ಸರ್ವತ್ರ ಅನುಷಂಗಃ. ಮಂತ್ರಾರ್ಥವಚನಂ ಅನನ್ಯಸ್ವಾತ್ಮನೋಪಿ ವಾ ಸರ್ವಕರ್ಮಸು ಕರ್ತವ್ಯೌ ಸರ್ವಕರ್ಮಾತ್ಮಕೋ ಯತಃ ಇತಿ ಕರ್ಮತತ್ವೇ. ಆತ್ಮನಶ್ಚೇನ್ ಸೈವ ಅರ್ಥವಚನಂ. ಮಾನುಷಂ ಮಾನುಷೋ ಧರ್ಮಃ ದೇವಾ ಅಪಿ ಹಿ ಮಾನುಷೇ ಮನುಷ್ಯವತ್ ಪ್ರವರ್ತಂತೆ ನೈವ ಐಶ್ವರ್ಯ ಪ್ರಕಾಶನಃ ಇತಿ ಚ ಪ್ರಜೆಯ ರಕ್ಷಣಂ ಚೈವ ಪುನಃ ಪ್ರಜನನಂ ತಥಾ ಪ್ರಕೃಷ್ಟ ಜಾತಿಕರಣಂ ಕರ್ಮಭಿಃ ತನಯೋ ಪಿತುಃ ಇತಿ ಛ. ಋತಂ ಚ ಸ್ವಾಧ್ಯಾಯ ಪ್ರವಚನೆ ಎಂಬ ಮುಂತಾದ ಎಲ್ಲೆಡೆಗಳಲ್ಲಿಯೂ ಕರ್ತವ್ಯಾನಿ ಅಂದರೆ ಆಚರಿಸಬೇಕು ಎಂದು ಅಧ್ಯಾಹಾರ ಮಾಡಿಕೊಳ್ಳಬೇಕು. ಪ್ರವಚನ ಅಂದರೆ ಶಿಷ್ಯರಿಗೆ ಉಪದೇಶ ಮಾಡುವುದು. ಋತಂ ಎಂದರೆ ಯಥಾರ್ಥಜ್ಞಾನಪೂರ್ವಕವಾದ ಮಾತು ಮತ್ತು ಯಥಾರ್ಥದಲ್ಲಿ ಜ್ಞಾನಪೂರ್ವಕವಾದ ಕರ್ಮಾಚರಣೆ, ಇವುಗಳಿಗೆ ಸತ್ಯ ಎಂದು ಹೆಸರು. ಋತ ಎಂದರೆ ಯಥಾರ್ಥ ಜ್ಞಾನ, ಸತ್ಯ ಎಂದರೆ ಯಥಾರ್ಥ ಜ್ಞಾನಪೂರ್ವಕ ಕರ್ಮ ಆಚರಣೆ. ಜ್ಞಾನ, ಸತ್ಯ ಮತ್ತು ಪೂಜ್ಯತ್ವವನ್ನು ಪೂಜಿಸುವುದು ಇವುಗಳು ತಪಸ್ಸು ಎಂದು ಹೇಳಲ್ಪಡುತ್ತದೆ ಎಂದು ಶಬ್ದ ನಿರ್ಣಯದ ಗ್ರಂಥದಲ್ಲಿ ತಿಳಿಸಲಾಗಿದೆ. ಎಲ್ಲ ಕರ್ಮಗಳನ್ನು ಆಚರಿಸುವಾಗಲೂ ವೇದಾಧ್ಯಯನ ವೇದ ಪ್ರವಚನಗಳನ್ನು ಆಚರಿಸುವುದು ಅತ್ಯಂತ ಅವಶ್ಯಕವಾದುದು. ಸ್ವಾಧ್ಯಾಯ ಪ್ರವಚನೆ ಎಂಬ ಶಬ್ದವನ್ನು ಎಲ್ಲ ವಾಕ್ಯಗಳಲ್ಲಿ ಸೇರಿಸಲಾಗಿದೆ. ವೇದಾಧ್ಯಯನ ಮಾಡುವುದು ಮತ್ತು ಇತರರನ್ನು ಕುರಿತಾಗಲಿ ತನ್ನನ್ನು ಕುರಿತಾಗಲಿ ವೇದಾರ್ಥ ಪ್ರವಚನ ಮಾಡುವುದು, ಇವುಗಳನ್ನು ಯಾವುದೇ ಕರ್ಮವನ್ನು ಮಾಡುವಾಗಲೂ ಜೊತೆಗೆ ಮಾಡತಕ್ಕದ್ದು. ಏಕೆಂದರೆ ಇವು ಸರ್ವಕರ್ಮಗಳಲ್ಲೂ ಪ್ರಾಧಾನ್ಯವನ್ನು ಪಡೆದಿದೆ ಎಂದು ಕರ್ಮತತ್ವದಲ್ಲಿ ಹೇಳಲಾಗಿದೆ. ತನ್ನನ್ನು ಕುರಿತು ವೇದಾರ್ಥ ಪ್ರವಚನ ಎಂದರೆ ವೇದಾರ್ಥವನ್ನು ಮನಸ್ಸಿನಲ್ಲಿಯೇ ಚಿಂತಿಸುವುದೆಂದರ್ಥ. ಮಾನುಷವೆಂದರೆ ಮನುಷ್ಯರ ನಡವಳಿಕೆ. ವಿಶೇಷ ಜ್ಞಾನಾದಿಗಳನ್ನು ಪಡೆದವರು ಮಾನುಷ ವ್ಯವಹಾರವನ್ನು ಬಿಡತಕ್ಕದ್ದಲ್ಲ, ಮಾಡಲೇಬೇಕು. ದೇವತೆಗಳು ಮನುಷ್ಯ ಜನ್ಮದಲ್ಲಿ ಮನುಷ್ಯರಂತೆ ವ್ಯವಹರಿಸುವರು ಹೊರತು ತಮ್ಮ ವಿಶೇಷ ಪ್ರಭಾವವನ್ನು ತೋರ್ಪಡಿಸುವುದಿಲ್ಲ ಎಂದು ಹೇಳಲಾಗಿದೆ. ಪ್ರಜಾ ಚ ಸ್ವಾಧ್ಯಾಯ ಇತ್ಯಾದಿ ಮಂತ್ರಗಳಲ್ಲಿ ಪ್ರಜಾ ಎಂದರೆ ಪುತ್ರ, ಶಿಷ್ಯಾದಿ ರೂಪ ಸಂತತಿಯ ರಕ್ಷಣೆ. ಪ್ರಜನ ಅಂದರೆ ಆತ್ಮಾವೇ ಪುತ್ರನಾಮಾಸಿ ಎಂಬಂತೆ ಪುತ್ರ ರೂಪದಿಂದ ಪುನಃ ಹುಟ್ಟುವುದು. ಪ್ರಜಾತಿ ಎಂದರೆ ಉಪನಯನಾದಿ ಸಂಸ್ಕರ್ಮಗಳಿಂದ ತಂದೆಯು ಮಗನಿಗೆ ಬ್ರಾಹ್ಮಣ್ಯವೆಂಬ ಪ್ರಕೃಷ್ಟವಾದ ಜಾತಿಯನ್ನುಂಟು ಮಾಡುವುದು ಎಂದು ಹೇಳಲಾಗಿದೆ.
ಸಚ್ಚಮಿತಿ ಸಚ್ಚವಚಃ ರಾತೀತರಃ ತಪಯತಿ ತಪೋ ನಿತ್ಯಂ ಪೌರುಷಿಷ್ಟಿಃ ಸ್ವಾಧ್ಯಾಯ ಪ್ರವಚನೆ ಏವ ಇತಿ ನಾಕೋ ಮೌದ್ಗಲ್ಯಃ ತದ್ದಿ ತಪಃ ತದ್ದಿ ತಪಃ. ಸತ್ಯವಚನದಲ್ಲೇ ನಿರಂತರವಾದ ರಾತ್ರಿಕರೆಂಬ ಋಷಿಯು ಯಥಾರ್ಥ ಜ್ಞಾನಪೂರ್ವಕ ವಚನ ಮತ್ತು ಕರ್ಮಾಚರಣೆ ರೂಪವಾದ ಸತ್ಯವೇ ಶ್ರೇಯಸ್ಸಾಧನ ಎಂದು ಹೇಳುವನು. ತಪೋನಿಷ್ಠವಾದ ಪೌರುಷಿಷ್ಟಿ ಎಂಬ ಋಷಿಯು ಜ್ಞಾನಾದಿ ರೂಪವಾದ ತಪಸ್ಸೇ ಶ್ರೇಯಸ್ಸಾಧನ ಎಂದು ಹೇಳುವನು. ಮುದ್ಗಲ ಪುತ್ರನಾದ ನಾಕನು ವೇದಾಧ್ಯಯನ ವೇದ ಪ್ರವಚನಗಳನ್ನೇ ಶ್ರೇಯಸ್ಸಾಧನ ಎಂದು ಹೇಳುವನು. ಏಕೆಂದರೆ ಸ್ವಾಧ್ಯಾಯ ಪ್ರವಚನೆ ತಪಸ್ಸು ಸತ್ಯ ಎಂದು ಪ್ರಮಾಣವಾಗಿದೆ. ಸಚ್ಚೇ ತಪಸಿ ವಾ ಚೀರ್ಣೆ ಸರ್ವಕರ್ಮ ಕೃತಂ ಭವೇತ್ ಸ್ವಾಧ್ಯಾಯೇ ಚ ಪ್ರವಚನೆ ಹಿ ಅಂತರ್ಭಾವೋ ವಿಶೇಷತಃ ಇತಿ ಚ ಯಂ ಯಂ ಕೃತುಮೀದತೆ ತೇನ ತೇನ ಇಷ್ಟವ್ಯಂ ಭವತಿ ಇತಿ ಚ ಶ್ರುತಿಃ. ಜಪನ್ಯೇವ ತು ಸಂಸಿದ್ಧೇತ್ ಬ್ರಾಹ್ಮಣೋ ನ ತು ಸಂಶಯಃ ಕುರ್ಯಾತ್ ಅನನ್ಯವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣಮುಚ್ಯತೆ ಇತಿ ಭಾರತೆ. ಸಮ್ಯಕ್ ಜ್ಞಾತ್ವಾ ತು ಯೋ ವಿಷ್ಣುಂ ವ್ಯಾಖ್ಯಾಯಿತ ಜಪೇತ ಚ ನ ತಸ್ಯ ಕಿಂಚಿದ್ ಅಕೃತಂ ಕರ್ತವ್ಯಂ ಮುಚ್ಯತೆ ಚ ಯಃ ಇತಿ ಕರ್ಮತತ್ವೇ. ಯಥಾರ್ಥವನ್ನು ಜ್ಞಾನಪೂರ್ವಕವಾಗಿ ಕರ್ಮಾನುಷ್ಠಾನ ಮಾಡಿದರೆ ಎಲ್ಲ ಕರ್ಮಗಳು ಮಾಡದಂತೆ ಎಂದು ರಾಥೀತರು ಹೇಳುವರು. ಜ್ಞಾನಾದಿ ರೂಪವಾದ ತಪಸ್ಸನ್ನು ಆಚರಿಸುವುದರಿಂದಲೇ ಸರ್ವಕರ್ಮವನ್ನು ಮಾಡಿದಂತಾಗುವುದು ಎಂದು ಪೌರುಷಿಷ್ಟಿ ಅಭಿಪ್ರಾಯ. ಸ್ವಾಧ್ಯಾಯ ಪ್ರವಚನಗಳಲ್ಲೇ ಸತ್ಯ ತಪಸ್ಸು ಮೊದಲಾದ ವಿಶೇಷವಾಗಿ ಅಂತರ್ಭಾವವನ್ನು ಪಡೆಯುವುದೆಂದು ನಾಕಮನಿಯು ಹೇಳುವನು ಎಂದು ಹೇಳಲಾಗಿದೆ. ನಿಶ್ಚಿತ ಜ್ಞಾನ ಸಾಧನವಾದ ವೇದ ಭಾರತಾದಿ ರೂಪವಾದ ಯಾವ ಸತ್ಶಾಸ್ತ್ರವನ್ನು ಸ್ವಯಂ ಅಧ್ಯಯನ ಮಾಡುವನೋ ಮತ್ತು ಮಾಡಿಸುವನೋ ಆಯಾಯ ಶಾಸ್ತ್ರಗಳ ಅಧ್ಯಯನ ಪ್ರವಚನಗಳಿಂದ ಅವನು ಯಜ್ಞಾದಿ ರೂಪವಾದ ಕರ್ಮವನ್ನು ಮಾಡಿದಂತೆ ಆಗುವುದು ಎಂಬುದು ಶ್ರುತಿ ಇದೆ. ವೇದಾದಿ ಶಾಸ್ತ್ರಗಳ ಅಧ್ಯಯನ ಪ್ರವಚನ ರೂಪವಾದ ಜಪದಿಂದಲೇ ಬ್ರಾಹ್ಮಣನು ಮೋಕ್ಷವನ್ನು ಪಡೆಯುವನು. ಇದರಲ್ಲಿ ಸಂಶಯವಿಲ್ಲ. ಬೇರೆ ಏನನ್ನು ಮಾಡಿದರೂ ಮಾಡಲಿ ಮಾಡದಿರಲಿ ಸೂರ್ಯಮಂಡಲ ಅಂತರ್ಗತ ನಾರಾಯಣನ ಮಂತ್ರವಾದ ಗಾಯತ್ರಿಯನ್ನು ಜಪಿಸುವನೇ ಬ್ರಾಹ್ಮಣ ಎನಿಸುವನು ಎಂದು ಭಾರತದಲ್ಲಿ ಹೇಳಲ್ಪಟ್ಟಿದೆ. ವಿಷ್ಣುವನ್ನು ಸರಿಯಾಗಿ ತಿಳಿದು ಯಾರು ಪ್ರವಚನ ಮಾಡುವನೋ ಮತ್ತು ಅಧ್ಯಯನ ಮಾಡುವನೋ ಅವನು ಮಾಡದಿರುವ ಕರ್ತವ್ಯ ಯಾವುದೂ ಇಲ್ಲ. ಅವನು ಸಂಸಾರದಿಂದ ಮುಕ್ತನಾಗುವನು ಎಂದು ಕರ್ಮತಂತ್ರದಲ್ಲಿ ತಿಳಿಸಲಾಗಿದೆ ಎಂದು ತೈತರಿಯ ಉಪನಿಷತ್ತಲ್ಲಿ ಸುಸ್ಪಷ್ಟವಾಗಿ ತಿಳಿಸಿದ ವಾಕ್ಯವಿದು. ಶ್ರೀಮದಾನಂದ ತೀರ್ಥರು ಸುಸ್ಪಷ್ಟವಾಗಿ ಭಾಷ್ಯವನ್ನು ಬರೆದು ನಮಗೆ ಅನುಗ್ರಹಿಸಿದ್ದಾರೆ. ಇದರ ತಾತ್ಪರ್ಯವೇನು? ಜೀವನ ಕರ್ತೃತ್ವ ತಿಳಿದ ಕೂಡಲೇ ಅವನ ಪ್ರಯತ್ನ ಏನು ಮಾಡಬೇಕು? ಸ್ವಾಧ್ಯಾಯ ಪ್ರವಚನೆ ಚ. ಯಾವುದೇ ಕರ್ಮದಲ್ಲಿ ಸ್ವಾಧ್ಯಾಯವನ್ನು ನಿಷ್ಠವಾಗಿ ಭಗವಂತನನ್ನು ಪ್ರಕಾಶ ಮಾಡುವಂಥ ಶಾಸ್ತ್ರವನ್ನು ಓದಬೇಕು, ಹೇಳಬೇಕು, ಕೇಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಇದು ನಿತ್ಯ ನಿರಂತರ ಸಾಯುವ ತನಕವೂ ಮಾಡಲೇಬೇಕಾದ ನಿತ್ಯ ವಿಧಿ. ಆದ್ದರಿಂದ ಜೀವನ ಕರ್ತೃತ್ವ ತಿಳಿದ ಕೂಡಲೇ ಮಾಡಿದ ಕರ್ತವ್ಯಗಳು ಏನು ಎಂಬುದನ್ನು ಪುರಂದರದಾಸರು ತಿಳಿಸಿರುವುದು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಮುಚುಕುಂದ ವರದ ಇವರೆಲ್ಲರೂ ಸಹ ಇದೇ ಮಾರ್ಗದಲ್ಲಿ ಸಾಗಿದವರು ಎಂದು ನಮಗೆ ಉದಾಹರಣೆ ರೂಪವಾಗಿ 10 ಜನ ತೋರಿಸಿದ್ದಾರೆ. ಇವರೆಲ್ಲರೂ ಸಾತ್ವಿಕ ಪ್ರವೃತ್ತಿಯುಳ್ಳವರು. ಆದ್ದರಿಂದ ಯಾರು ಸಾತ್ವಿಕ ಪ್ರವೃತ್ತಿಯರೋ ಅವರು ತಕ್ಷಣದಿಂದಲೇ ಮಾಡಬೇಕಾದ ಕರ್ತವ್ಯ ಏನು? ಸ್ವಾಧ್ಯಾಯ ಪ್ರವಚನೆ ಚ. ಈ ಒಂದು ಕರ್ಮವನ್ನು ಮಾಡಿದರೆ ಪ್ರಪಂಚದಲ್ಲಿ ಇನ್ನು ಮಾಡಬೇಕಾದ ಯಾವ ಕರ್ಮವೂ ಉಳಿಯುವುದೇ ಇಲ್ಲ. ಅವನು ನಿಶ್ಚಿತವಾಗಿಯೂ ಮೋಕ್ಷವನ್ನು ಪಡೆಯುತ್ತಾನೆ. ಅಂದರೆ ತತ್ಪೂರ್ವದಲ್ಲಿ ತಮ್ಮ ಅನಿಷ್ಟವಾದ ಆವರಣಗಳನ್ನು ಕಳೆದುಕೊಳ್ಳುತ್ತಾನೆ. ವಿಷ್ಣು ಪ್ರಸಾದ ಒದಗುತ್ತದೆ.
ಇದೇ ಶ್ರೇಷ್ಠ ಕರ್ಮ. ಇದು ಸಾಧ್ಯವಾಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ. ಮನುಷ್ಯ ಜನ್ಮವನ್ನು ಕೊಟ್ಟಂತಹ ಭಗವಂತನಿಗೆ ವಿಶೇಷವಾಗಿ ನಮಸ್ಕರಿಸುತ್ತಾ ಇದನ್ನು ಅನುಗ್ರಹಿಸುವ ತಂದೆ ತಾಳ ಅನುಗ್ರಹ ರೂಪವನ್ನು ಚಿಂತಿಸುತ್ತಾ ತಂದೆ ತಾಳ ಇರುವಿಕೆಗೆ ನೆರವಾದ ಗುರು ಹಿರಿಯರನ್ನು ಅನುಗ್ರಹ ರೂಪವನ್ನು ನೆನೆಸುತ್ತಾ ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ನಡೆಸುವುದರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ನೆನೆಸುತ್ತಾ ಮುಖ್ಯವಾಗಿ ವಾಯುದೇವರ ವಿಶೇಷ ಅನುಗ್ರಹವನ್ನು ನೆನೆಸಿಕೊಳ್ಳಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಅವನನ್ನೇ ಎಲ್ಲರೂ ನೆನೆಸಬೇಕು. ಅವನು ಹೇಗೆ ನೆನೆಸುವುದು? ಭೂಯಿಷ್ಟಾಂತ ನಮ ಉಕ್ತಿ ವಿಧೇಮ, ಭೂಯಿಷ್ಟಾಂತ ನಮ ಉಕ್ತಿ ವಿಧೇಮ, ಭೂಯಿಷ್ಟಾಂತ ನಮ ಉಕ್ತಿ ವಿಧೇಮ ಎಂದು ವಿನಮ್ರವಾಗಿ ನೆನೆಸೋಣ. ಭಾರತೀಯ ಪ್ರಣಂತ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.